ಪ್ರೀತಿ ಹಂಚುವ ಯಜಮಾನ ನಮ್ಮ ಪ್ರೀತಿಯನ್ನ ದರ್ಶನ ತಗೊಂಡಿಕೊಂಡು ಅವರಿಗೆ ನಿಮ್ಗೆ ಸದಾ ಇದೇ ರೀತಿ ಅಭಿಮಾನಿಗಳು ಮತ್ತೆ ಉತ್ತರ ನೀವು ಬಡಿಸ್ತಾರೆ ಇರ್ತಾರೆ. ನಾವು ನಮ್ಮ ಒಂದು ಸದಾ ಆರೈಕೆ ಈ 6 ಕೋಟಿ 7 ಕೋಟಿ ಜನ ಏನಮ್ಮ ಕರ್ನಾಟಕದಲ್ಲಿದ್ದಾರೆ ಎಲ್ಲರೂ ಸಹ ಮೇಲೆ ಆಶೀರ್ವಾದ ಇದೇ ರೀತಿ ಇರಲಿ ನಿಮ್ಮನ್ನು ಆಶಿಸ್ತಾ ಅತ್ತಿಮಲೆ ಟಿ ಬಾಸ್ ಬೆಂಗಳೂರಿಗೆ ಬರೋದ್ರಿಂದ ಮತ್ತೊಮ್ಮೆ ನಮ್ಮ ಯಜಮಾನರಿಗೆ ಉತ್ತಮದ ಆರ್ಥಿಕ ಶುಭಾಶಯಗಳು.
ನಮ್ಮೆಲ್ಲರ ಆರಾಧ್ಯ ದೇವ ನಮ್ಮ ಪ್ರೀತಿಯ ಅಣ್ಣವರಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನವರು ಅವ್ರಿಗೆ ಅತ್ತಿಬೆಲೆ ಡಿ ಬಾಸ್ ಬಳಗದ ವತಿಯಿಂದ 48ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ಹಾಗೂ ಅವರ ನೆಚ್ಚಿನ ದೇವತೆ ಆದಂತಹ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಯಜಮಾನರ ಮೇಲೆ ಇರಲಿ. ಇನ್ನೂ 100 ಕಾಲ ಬದುಕಲಿ. ನಮ್ಮ ಅತ್ತಿಬೆಲೆ ಅಭಿಮಾನಿಗಳ ಕೊನೆ ಉಸಿರಿರೋವರೆಗೂ ಅವ್ರ ಹೆಸರನ್ನ ನಾವು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತೀವಿ. ಅದೇ ರೀತಿ ಇವತ್ತಿನ ದಿವಸ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ನಾವು ಯಜಮಾನರ ಬರ್ಡೇಗೆ ವಿಶಿಷ್ಟವಾಗಿ ವಿಭಿನ್ನವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಈಗಾಗಲೇ ಹೋದ ವರ್ಷ ನಿಮ್ಗೆ ಗೊತ್ತಿದ್ದಂಗೆ ಸರಿಸುಮಾರು ಒಂದು 2,000 ರಿಂದ 3,000 ಜನಕ್ಕೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಈಗ ಅತ್ತಿಬೆಲೆ ಹೋಬಳಿ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇತ್ತು. ಆ ಟೈಮಲ್ಲಿ ಬಾಸ್ ಭಾವಚಿತ್ರ ಇದ್ದಂತಹ ಪ್ಯಾಡ್ ಕೊಡುವ ಮುಖಾಂತರ ಜಾಮಿಟ್ರಿ ಬಾಕ್ಸು, ಬುಕ್ಸು, ಪೆನ್ಸಿಲ್ಸು, ಪೆನ್ಸು ಎಲ್ಲ ಕೊಟ್ಟು, ಅದೇ ರೀತಿ ಅವ್ರಿಗೆ ಊಟದ ವ್ಯವಸ್ಥೆ ಸಹ ಮಾಡಿ ಯೂನಿಫಾರ್ಮ್ ಸಹ ಕೊಟ್ಟು ಆ ಒಂದು ಬಾಸ್ನ ಬರ್ಡೇ ಅರ್ಥಪೂರ್ಣವಾಗಿ ಮಾಡಿದ್ವಿ. ಹಾಗೂ ಈ ಒಂದು ವರ್ಷ ಇನ್ನೂ ನಾವು ಬಾಸನ್ನು ನೋಡೋಕ್ಕಾಗಲಿಲ್ಲ, ಅದೊಂದು ಕೊರತೆ ಇದೆ ಅಷ್ಟೇ. ನಮಗೆ ಬಹುಶಃ ನೋಡ್ತೀವಿ, ವಿಶ್ವಾಸ ಇದೆ ನಮಗೆ. ಈ ವರ್ಷ ಈ ವರ್ಷ ನಾವು ಈಗಾಗಲೇ ನೀವು ನೋಡ್ದಂಗೆ ಅತ್ತಿಬೆಲೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮೇಲುಗೈ ಸಾಧಿಸಿದಂತಹ ನಮ್ಮ ಪೌರ ಕಾರ್ಮಿಕರು ಸರಿಸುಮಾರು ಒಂದು 200 ಜನ ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡುವ ಮುಖಾಂತರ, ಅದೇ ರೀತಿ ಅವರಿಗೆ ಸಮವಸ್ತ್ರ ವಿತರಣೆ ಮಾಡುವ ಮುಖಾಂತರ ಹಾಗೂ ಅವ್ರಿಗೆ ಹೊಟ್ಟೆ ತುಂಬ ಬಿರಿಯಾನಿ ಊಟ ಈಗಾಗಲೇ ಬೆಳಗ್ಗಿಂದ ನೀವು ನೋಡ್ತಾ ಇದ್ದೀರಾ ಮಾಧ್ಯಮ ಮಿತ್ರರು.
ಸರಿಸುಮಾರು 3,000-4,000 ಜನಕ್ಕೆ ಚಿಕನ್ ಬಿರಿಯಾನಿ ಊಟ ಹಾಕ್ಸ್ತಾನೆ ಇದ್ದೀವಿ. ಈಗಲೂ ತಿಂತಾನೆ ಇದ್ದಾರೆ, ಇನ್ನೂ ರೆಡಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಅನ್ಲಿಮಿಟೆಡ್ಡು, ಎಷ್ಟೇ ಜನ ಬಂದರೂ ಊಟ ಹಾಕ್ತೀವಿ ಹೊಟ್ಟೆ ತುಂಬ. ಎಲ್ಲ ಬಂದಿರತಕ್ಕಂಥ ನಮ್ಮ ಬಾಸ್ ಅಭಿಮಾನಿಗಳು ಹಾಗೂ ಅತ್ತಿಬೆಲೆ ಸುತ್ತಮುತ್ತಲಿನ ಎಲ್ಲ ನಮ್ಮ ಸಾರ್ವಜನಿಕರು ಬಾಸ್ನ ಒಂದು ಬರ್ಡೇಗೆ ವಿಶ್ ಮಾಡಿ ಇಲ್ಲಿಂದನೇ ಅವ್ರಿಗೆ ಹಾರೈಸಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು. ಕನ್ನಡ ಚಲನಚಿತ್ರದಲ್ಲಿ ಈಗಾಗಲೇ ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ನಮ್ಮ ದರ್ಶನ್ ರವರು ಸರ್ ಅವರು ಇನ್ನೂ 10 ಹಲವು ಚಿತ್ರಗಳನ್ನು ಮಾಡಿ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಬಡವರಿಗೆ ಸಹಾಯ ಮಾಡುವ ಮುಖೇನ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮುಖೇನ ನಮ್ಮೆಲ್ಲರ ಒಂದು ಪ್ರೀತಿಯನ್ನು ಅವರು ಇನ್ನೂ ಪಡೀತಾರೆ. ಇನ್ನೂ ನಾವು ಅದೇ ಈಗಾಗಲೇ ಹೇಳಿದಂಗೆ ನಮಗೆ ನಮ್ಮೆಲ್ಲರ ಅಭಿಮಾನಿಗಳ ಕೊನೆ ಉಸಿರಿರೋವರೆಗೂ ಅವ್ರನ್ನ ನಾವು ತಲೆ ಮೇಲೆ ಎತ್ತಿ ನಾವು ಮೆರೆಸ್ತೀವಿ. ಅದರಲ್ಲೂ ಎಸ್ಪೆಷಲಿ ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಇಲ್ಲೇ ಇಟ್ಕೊಂಡಿದ್ದೀವಿ. ನಿಮ್ಗೆ ಗೊತ್ತಿದೆ, ನಮ್ಮ ಯಜಮಾನರು ಇನ್ನೂ 100 ಕಾಲ ನಮ್ಮ ಆಯಸ್ಸೆಲ್ಲ ಅವ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. 100 ಕಾಲ ಚೆನ್ನಾಗಿರಲಿ. ಅವ್ರು ಚೆನ್ನಾಗಿದ್ದರೆ ನಮ್ಮಂಥ ಅಭಿಮಾನಿಗಳೆಲ್ಲ ಎಷ್ಟೋ ಬಡ ಕುಟುಂಬಗಳು, ಎಷ್ಟೋ ಬಡ ವಿದ್ಯಾರ್ಥಿಗಳು ಸಹ ಅವರಿಂದ ಒಂದು ಉಪಯೋಗ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಏನು ಈ ಒಂದು ವಾರದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಾಸ್ನ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ. ಪ್ರತಿ ವರ್ಷ ನಾವು ಬಾಸ್ ಮನೆ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಾಸ್ ಹತ್ರ ನಾವು ಆಶೀರ್ವಾದ ಪಡ್ಕೊಂಡು ಬರ್ತಿದ್ವಿ. ಈ ವರ್ಷ ಬಾಸ್ ಸಿಗಲಿಲ್ಲ. ನಮ್ಮ ಅತ್ತಿಬೆಲೆ ಸುರಿಸುಮಾರು ಒಂದು 200 ಜನ ಹುಡುಗರು ಸದಾ ನಮ್ಮ ಬೆನ್ನಲ್ಲಿ ಬಗ್ಗೆ ನಿಂತ್ಕೊಂಡು ವಾರದಿಂದ ನಾವು ಏನು ಮಾಡಿದ್ದೀವಿ ಪ್ಲ್ಯಾನು ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ಇದು ಸ್ವಲ್ಪ ಮಟ್ಟಿಗೆ ನಮಗೆ ಇನ್ನೂ ಬೇಸರ ಬರ್ತಾ ಇದೆ. ನಮ್ಮೊಂದು 200-300 ಜನ ಏನು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿ ಹುಡುಗರಿಗೆ ನಮ್ಮ ಬಾಸ್ ಮುಖಾಂತರ ನಾವು ಇಲ್ಲಿಂದ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಡಿ ಬಾಸ್. ನಮ್ಮ ಬಾಸ್ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಅತ್ತಿಬೆಲೆಯಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಏನು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಇದೆಲ್ಲ ಕೊಟ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಬರ್ಡೇಗಾಗಲಿ ಫಿಲಮ್ ರಿಲೀಸ್ಗಾಗಲಿ. ಅದೇ ರೀತಿ ಈ ವರ್ಷ 48ನೇ ವರ್ಷ ಹುಟ್ಟುಹಬ್ಬ ಅವ್ರದ್ದು. ಸೊ ಅವರಿಗೆ ನಾವು ಒಂದು ಪೌರ ಕಾರ್ಮಿಕರು ಅಂದರೆ ನಮ್ಮ ಪುರಸಭೆ ಆಗಲಿ ಬಿಜೂರು ಗ್ರಾಮ ಪಂಚಾಯತ್ ಆಗಲಿ ಇವರಿಗೆಲ್ಲ ಯೂನಿಫಾರ್ಮ್ ಕೊಟ್ಟು ಮತ್ತು ಸ್ವೀಟ್ ಕೊಟ್ಟು ಮತ್ತು ಅವರಿಗೆಲ್ಲ ಸನ್ಮಾನ ಇಟ್ಕೊಂಡಿದ್ವಿ. ಸೊ ಅದು ಹೊರತುಪಡಿಸಿ ನಾವೇನು ಇಲ್ಲಿರೋ ಜನಗಳಿಗೆ ಅತ್ತಿಬೆಲೆ ಜನಗಳಿಗೆ ಒಂದು 3,000-4,000 ಜನಕ್ಕೆ ಬಿರಿಯಾನಿಯನ್ನು ಹಂಚ್ತಾ ಇದ್ದೀವಿ. ಸೊ ಇದೇ ರೀತಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಬಾಸ್ ಯಾವತ್ತೂ ಚೆನ್ನಾಗಿರಲಿ, ಅವ್ರು ಯಾವತ್ತೂ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು. ಆರ್ಥಿಕ ಶುಭಾಶಯಗಳು. ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾಕಾಲ ಇರಲಿ ಅಂತ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಜೈ ಡಿ ಬಾಸ್. ನೀವು ಜೀವನ ಪೂರ್ತಿ ಸಂತೋಷವಾಗಿರುವಾಗ ಇದೆ ನಮ್ಮ ಆಸೆ. ಜೈ ಡಿ ಬಾಸ್. ಸರ್ 48 ಹಬ್ಬದ ಆರ್ಥಿಕ ಶುಭಾಶಯಗಳು ದರ್ಶನ್ ಸರ್ಗೆ ಹಾಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಹಾಗೆ 100 ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿಯಾಗಿ ನಿನ್ನೆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂದ್ಬಿಟ್ಟಿದ್ರೆ ನಮ್ಮೆಲ್ಲರ ಆರಾಧ್ಯ ದೇವ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಮತ್ತೊಮ್ಮೆ ನೆನ್ನೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೀನಿ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ 48ನೇ ಹುಟ್ಟುಹಬ್ಬ ಶುಭಾಶಯಗಳು. ಇದೇ ಥರ ನಮ್ಮ ಮುಂದುವರ ಕಾರ್ಯಕ್ರಮ ಎಲ್ಲ ನಾವು ಇದೇ ಥರ ಎಲ್ಲ ಅನ್ನದಾನ ಮಾಡಿ ಎಲ್ಲರಿಗೂ ಒಂದು ಪ್ರೋತ್ಸಾಹದಿಂದ ನಮ್ಮ ಮಂಜಣ್ಣ, ನಮ್ಮ ಜೆ ಪಿ ಅವರಾಗಲಿ, ನಮ್ಮ ಸಂಜಯ್ ಅವರಾಗಲಿ ಅವ್ರು ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ. 48ನೇ ಆರ್ಥಿಕ ಶುಭಾಶಯಗಳು. ಆಮೇಲೆ ಅವರು ತೋರಿಸ್ಕೊಟ್ಟಿರೋ ಒಳ್ಳೆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಷ್ಟೇ. ನಮ್ಮ ಮೇನ್ ಫಸ್ಟ್ ಡಿ ಬಾಸ್. ಅದಾದಮೇಲೆ ಇಲ್ಲಿ ನಮಗೆ ಮುಂದೆ ಹೋಗೋದಕ್ಕೆ ಒಳ್ಳೆ ದಾರಿ ತೋರಿಸ್ತಾರೆ ಮಂಜು ಅವರು, ಆಮೇಲೆ ಅರ್ಜುನ್ ಅವರು, ಸಂಜಯ್ ಅವರು ಇದ್ದಾರೆ. ಸೊ ಇವ್ರ ಪ್ರೋತ್ಸಾಹದಿಂದ ನಾವು ಮುಂದೆ ಬಂದು ಎಲ್ಲ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಜನಗಳಿಗೆ ಬಡವರಿಗೆಲ್ಲ ಒಳ್ಳೆಯದು ಮಾಡೋದು.